ನೋಡ್ರಿ ಎಲ್ಲ ಚೇರ್ ಅನ್ಲೋಡ್ ಮಾಡ್ಬೇಕಾರೆ ಹಗ್ಗ ಹಚ್ಚಿದ ಎಲ್ಲ ಪೂರ ಲೂಸಾಗಿ ಹಿಂದೆ ಬಂತೆ ಎಲ್ಲ ಅಲ್ಲಿ ತಗಡಿಗೆ ಟಚ್ ಆಗೈತಿ. ಅನ್ಲೋಡ್ ಮಾಡಾಕತ್ತಾರೆ ಇವರು ಪಾಪ. ಇಲ್ಲಿ ನೋಡ್ರಿ ಪೂರ ಹಗ್ಗ ತಡ್ಕೊಳ್ಳೋದು ಎಲ್ಲ ಹಾಕಿನಿಗೆ. ಬರ್ರಿ ಇಲ್ಲಿಂದ ಹೋಗೋಣ ಸೀದಾ ಸಿದ್ದಾಪುರಿಗೆ. ನೆಕ್ಸ್ಟ್ ಟೈಮಿಗೆ ಕರೆಕ್ಟ್ 7:15 ಆತ. ಪೂರ ನಮ್ಮ ಗಾಡಿದ ಲೋಡ್ ಆತ. ಎಲ್ಲೆಲ್ಲಿಪ್ಪ ಅಂದ್ರೆ ಶಿರ್ಸಿ, ಸಾಗರ, ಸಿದ್ದಾಪುರ, ಒಟ್ಟೆ 4 ಪಾಯಿಂಟ್ ತಿಮ್ಮೇನಿಗೆ. ನೋಡ್ರಿ ಹಗ್ಗ ತಡ್ಪಲ್ ಹಾಕೀನಿ. ಎಲ್ಲರೂ ಹೋದ್ರೆ ನಾನು ಒಬ್ಬನದೇನಿಗೆ ಪೂರ ಎಲ್ಲ ಹಗ್ಗ ತಡ್ಪಲೋದು ಎಲ್ಲ ಹಾಕೀನಿ. ಇವತ್ತು ಹೈಟ್ ಭಾಳ ಐತಿ. ಹೊಳ್ಳಿ ಮತ್ತೆ ಕ್ಯಾಬಿನ್ ಮ್ಯಾಗೂ ಇಟ್ಕೊಂಡಿವೆಲ್ಲ. ಬರ್ರಿ ಈಗ ಹೋಗೋಣ ಸೀದಾ ಮನೆ ಕಡೆ. ಬಿಲ್ಲೋದು ಎಲ್ಲ ಬಂದೈತಿ. ಕಂಪನಿನೂ ಕ್ಲೋಸ್ ಆಗೈತಿ. ಇದು ಗೇಟ್ ಹಾಕ್ಯಾರ, ಅದು ಗೇಟ್ ಹಾಕ್ಯಾರ. ನಾನು ಇರ್ಪಕ್ಷನ್ ಅಷ್ಟೇ ಇದ್ವಿ. ಹಗ್ಗ ತಡ್ಪಲ್ ಹಾಕೊಂಡ್ವಿ. ಹೋಗೋಣ ಇಲ್ಲಿಂದ. ಬ್ಯಾಕ್ ಟು ಮೈ ಚಾನಲ್. ಈಗ ಎಲ್ಲಿದೇನಪ್ಪ ಅಂದ್ರೆ ಮನೆ ಕಡೆ ಅದೀನಿ. ಮನೆ ಕಡೆಯಿಂದ ಬಿಟ್ಟೇನಿ. ಈಗ ಇವತ್ತು ಜಲ್ದಿ ಬಿಟ್ಟೇನಿ, ಯಾಕಂದ್ರೆ ನಿನ್ನೆ ಲೇಟ್ ಆತಲ್ಲ. ಅದ್ರ ಸಂಬಂಧ ಇವತ್ತು ಒಂದು ಸ್ವಲ್ಪ ಜಲ್ದಿ ಬಿಟ್ಟು ಹೊಂಟೇನಿ. 3 ಕ್ರಾಸ್ ಮಟ್ಟ ಬಂದನಿಗೆ. ಎಲ್ಲಿ ಲೋಡ್ ಆಗೈತಪ್ಪ ಅಂದ್ರೆ ಶಿರ್ಸಿ, ಸಿದ್ದಾಪುರ, ಸಾಗರ ಲೋಡ್ ಆಗೈತೆ ನಮ್ಮದು. ಪೂರ ಗಾಡಿ ಶಿರ್ಸಿ ಖಾಲಿ ಆಕೈತಿ. ಅದಕ್ಕೆ ಈಗ 1 ಪಾಯಿಂಟ್ ಶಿರ್ಸಿಗೆ ಹೋಗೋಣ ಮೊದಲು ನಾವು. ಫೈನಲ್ ಆಗಿ ಟೈಮ್ ಈಗ ಕರೆಕ್ಟ್ 7 ಗಂಟೆ ಆಯ್ತು. ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಅದು ಮುಂಡ್ಗೋಡು ರೀಚ್ ಆದೆ ನಾನು. ಯಾಕಂದ್ರೆ 5:40ಕ್ಕೆ ಮನೆ ಬಿಟ್ಟೇನಿ ನಾನು. ರೋಡ್ ಮಾತ್ರ ಶಿರ್ಸಿ ರೋಡ್ ಮುಂಡ್ಗೋಡು ಮಠ ಭಾಳ ಸಿಕ್ಕಾಪಟ್ಟಿ ಕಿಟ್ಟೈತಿ. ಇಲ್ಲಿಂದ ಮುಂದೆ ಹಂಗೈತಿ ನಮಗೆ ಅದು ಗೊತ್ತಿಲ್ಲ. ನೋಡೋಣ ಬರ್ರಿ ಈಗ ಹೋಗೋಣ ಸೀದಾ. ಇಲ್ಲಿಗೆ ಕರೆಕ್ಟಾಗಿ ಮುಂಡ್ಗೋಡ ಮುಗಿತೆ. ಇನ್ನೂ ಶಿರ್ಸಿ 54 ಕಿಲೋಮೀಟ್ರ್ ಐತಿ ಕರೆಕ್ಟಿಗೆ. ಬರ್ರಿ ಹೋಗೋಣ. ಮಾತ್ರ ಭಾಳ ಕೆಟ್ಟೈತಿ ಹುಬ್ಳಿಯಿಂದ ಶಿರ್ಸಿ ಮಠನು. ಈಗ ಎಲ್ಲಿದೇನಪ್ಪ ಅಂದ್ರೆ ಶಿರ್ಸಿ ಇನ್ನೂ 30-40 ಕಿಲೋಮೀಟ್ರ್ ಐತಿ ನನಗೆ. ಇಲ್ಲೇ ಸೈಡ್ ನಿಂತು ಹಗ್ಗದು ತಾಲ್ಪರ್ದು ಎಲ್ಲ ಚೆಕ್ ಮಾಡತ್ತೀನಿ. ಈಗ ನೋಡ್ರಿ ಈ ಸಲ ಹೈಟ್ ಭಾಳ ಆಗೈತಿ. ಎಲ್ಲ ಕ್ಯಾಬಿನ್ ಗೀಬಿನದು ಎಲ್ಲ ತುಂಬಿವಿ. ಅದಕ್ಕೆ ಹಗ್ಗ ತಾಡ್ಪಲ್ಲದು ಚೆಕ್ ಮಾಡಿದ್ರತ್ತಂತೇಳಿ ನಿಂತೇನಿ. ಈಗ ಇಲ್ಲೇ ಟೈಮ್ 7:30 ಆಗೈತಿ. ಈಗ ಅದಕ್ಕೆ ಹಗ್ಗ ತಡ್ಪಲ್ಲದು ಎಲ್ಲ ಚೆಕ್ ಮಾಡ್ಕೊಂಡು ಹೋದ್ರತ್ತಂತೇಳಿ ನಿಂತೇನಿ. ಯಾಕಂದ್ರೆ ಹಿಂದೂ ಮಟ್ರಲ್ಲಿ ಭಾಳ ಹಾಕ್ಯಾರ ಇವತ್ತು. ಅದ್ರ ಸಂಬಂಧ ಬರ್ರಿ ಈಗ ಎಲ್ಲ ಬರೋಬ್ಬರಿ ಐತಿ. ಹೋಗೋಣ ಇಲ್ಲಿಂದ ಸೀದಾ. ಫೈನಲ್ ಆಗಿ ಟೈಮ್ ಈಗ ಕರೆಕ್ಟ್ 9 ಗಂಟೆ ಆತ. ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಈಗ ಶಿರ್ಸಿ ರೀಚ್ ಆದ್ಯಾ. ಅಲ್ಲಿ ಮುಂದೆ ಹೋಗಿ ರೈಟ್ ಹೊಡಿಬೇಕು APMC ಒಳಗೆ. APMC ಒಳಗೆ ಅನ್ಲೋಡ್ ಮಾಡಬೇಕಿದೆ TSS. ಬರ್ರಿ ಹೋಗೋಣ. ಹೋಗಿ ಅನ್ಲೋಡ್ ಪಾರ್ಟಿಗೆ ಹಚ್ಚಿ ಪಾರ್ಟಿಗೆ ಫೋನ್ ಹಚ್ತೀನಿ ಅವ್ರಿಗೆ. ಇದ ನೋಡ್ರಿ TSS ಶಿರ್ಸಿ ಕರೆಕ್ಟ್ ಬಂದೆ. ಈಗ ಇಲ್ಲಿ ಗಾಡಿ ಅನ್ಲೋಡಿಂಗ್ ಪಾಯಿಂಟಿಗೆ ಹಚ್ಚಿ ಇದನ್ನು ಮಾಡಿದ್ರತ್ತ. ಯಾಕಂದ್ರೆ ಇನ್ನೂ ಲೇಟ್ ಅವ್ರು ಬರೋದು. ಟೈಮ್ ಈಗ ಕರೆಕ್ಟ್ 9:15 ಆತ. ಆದರೆ ಇನ್ನೂ ಯಾರೂ ಬಂದಿಲ್ಲ. TSS ಓಪನ್ ಆಗಿಲ್ಲ. ಆದರೆ ನಾ ಬಂದು ಈಗ ಆಲ್ರೆಡಿ ಇಲ್ಲಿ ಗಾಡಿ ಹಚ್ಚೀನಿ. ಹೋಗ್ಬೋದು ಇಲ್ಲೇ ತೊಗೊಂಬಂದ ಗಾಡಿ ಹಚ್ಚೀನಿ. ಇನ್ನೂ ಓಪನ್ ಆಗಿಲ್ಲಿದೆ. ಎಲ್ಲ ಸಟ್ರಸ್ ಹಾಕಿದ್ದದ. 9:00 ಬರ್ತಾರೆ ಅವ್ರು. ಫೈನಲ್ ಆಗಿ ಗಾಡಿ ಹಿಂಗೆ ರಿವರ್ಸ್ ಹೊಡೆದು ನಿಂದ್ರಿಸೀನಿ. ಅವರೊಬ್ರು ಸರ್ ಬಂದ್ರೆ ನೀಲ್ಕಮಲ್ ಅಂದ್ರೆ ಹಿಂಗೆ ರಿವರ್ಸ್ ಹೊಡೆದು ನಿಂದ್ರಿಸಿ 9:00 ನಂತರ ಬಂದ ನಮ್ಮ ಲೇಬರ್ ಖಾಲಿ ಮಾಡ್ತಾರಂದ್ರೆ ಆಯ್ತು ತೋರಿ ಅಂತೇಳಿ ರಿವರ್ಸ್ ಹಾಕೀನಿ. ಗಾಡಿ ನಮ್ಮ ಕಂಪ್ನ್ಯಾಗ ನೋಡಿರಿ ಲೋಡಿಂಗ್ ಮಾಡ್ಬೇಕಾರೆ ಹೆಂಗೆ ಮಾಡ್ತೀರಿ. ಇಲ್ಲಿ ಅನ್ಲೋಡ್ ಮಾಡ್ಬಾರ ಪಾಯಿಂಟ್ ನೋಡಿರಿ. ಇಲ್ಲೆಲ್ಲ ಎತ್ತರ ಐತಿ. ಮುಂದಿನ ಟೈರ್ ಎಲ್ಲ ಪೂರ ಅಪ್ಪನ ಹೆಂಗೆ ನಿಂದಿರ್ತೈತಿ. ಹಿಂಗೆ ನಿಂದಿರ್ಬೇಕು ಗಾಡಿ ಪೂರ ಕ್ರಾಸಿಂಗ್ ಅದಕ್ಕೆ ನೋಡ್ರಿ. ಹೋಟೆಲ್ ಅಲ್ಲೇ ಹೋಗಿ ಚಹಾ ಕುಡಿದು ಬಂದೆ. ಈಗ ನಾಷ್ಟ ಅಂತೂ ಏನೂ ಮಾಡಿಲ್ಲ. ಯಾಕಂದರೆ ಇಲ್ಲೆಲ್ಲ ಭಾಳ ದುಬಾರಿ ಆಗ್ತಾರೆ. ಅದ್ರ ಸಂಬಂಧ ಹಾಗಾಗಿ ಗಾಡಿದು ಹಗ್ಗ ತಡ್ಪಲೋದು ಎಲ್ಲ ಹಚ್ಚೀನಿ. ಅವರು ಬಂದಾರ. ಆದ್ರೆ ಹಮಾಲ್ರು ಬಂದಿಲ್ಲ ಇನ್ನು. ಹಮಾಲ್ರು ಬಂದ್ಮ್ಯಾಗ ಖಾಲಿ ಮಾಡ್ತಾರೆ. ಈಗ ನೋಡ್ರಿ ಪೂರ ಗಾಡಿ ನಮೂನಿ ಆಕತಿ. ನೋಡ್ರಿ ಎಲ್ಲ ಚೇರ್ ಅನ್ಲೋಡ್ ಮಾಡ್ಬೇಕಾರೆ ಹಗ್ಗ ಹಚ್ಚಿದ ಎಲ್ಲ ಪೂರ ಲೂಸಾಗಿ ಹಿಂದೆ ಬಂತೆ. ಎಲ್ಲ ಅಲ್ಲಿ ತಗಡಿಗೆ ಟಚ್ ಆಗೈತಿ. ಅನ್ಲೋಡ್ ಮಾಡಾಕತ್ತಾರೆ ಇವರು ಪಾಪ. ಹಾಗೆ ಟೈಮ್ ಈಗ 11:20 ಆತ. ಈಗ ನಮ್ದು 1 ಪಾಯಿಂಟ್ ಖಾಲಿ ಆತ ಶಿರ್ಸಿ. ಈಗ ನೆಕ್ಸ್ಟ್ ಹೋಗ್ಬೇಕು ಸಿದ್ದಾಪುರ. ಅದಕ್ಕೆ ಹಗ್ಗ ತಡ್ಪಲ್ ಹಾಕೊಂಡೀನಿ ಈಗ ಗಾಡಿಗೆ. ಇಲ್ಲ ನೋಡ್ರಿ ಪೂರ ಹಗ್ಗ ತಡ್ಪಲೋದು ಎಲ್ಲ ಹಾಕಿನೀಗ. ಬರ್ರಿ ಇಲ್ಲಿಂದ ಹೋಗೋಣ ಸೀದಾ ಸಿದ್ದಾಪುರಿಗೆ. ನೆಕ್ಸ್ಟ್ ಈಗ ಖಾಲಿ ಮಾಡಿ ಈಗ APMC ಗೇಟಿಂದ ಹೊರಗೆ ಹೋಗ್ಬೇಕು. ನೋಡ್ರಿ ಇಲ್ಲೇ ಕರೆಕ್ಟ್ ಇಲ್ಲಿ ಮುಂದೆ ಗೇಟ್ ಕಾಣತ್ತಲ್ಲ. ಆ ಗೇಟಿಂದ ರೈಟ್ ಹೊಡಿಬೇಕು. ರೈಟ್ ಹೊಡೆದ ಮುಂದೆ ಹೋಗಿ ಲೆಫ್ಟ್ ಹೋಗ್ಬೇಕು. ಫೈನಲ್ ಆಗಿ ಈಗ ಖಾಲಿ ಮಾಡಿ APMCಯಿಂದ ಹೊರಗೆ ಬಂದು ಸಿದ್ದಾಪುರ ರೋಡಿಗೆ ಹಿಡ್ದನಿಗೆ. ಅಲ್ಲೇ ಮುಂದೋಗಿ ಲೆಫ್ಟ್ ಹೊಡಿಬೇಕು. ಅದಕ್ಕಿಂತ ಮೊದಲು ಅಲ್ಲಿ ಕಾರ್ನರ್ನಾಗ ಒಂದು ಹೋಟೆಲ್ ಐತಿ. ಅಲ್ಲೇ ನಾಷ್ಟ ಮಾಡಿ ಹೋಗೋಣಂತೆ. ಯಾಕಂದ್ರೆ ಟೈಮ್ ಈಗ 12 ಗಂಟೆ ಹಾಕುವಂತೆ. ಇನ್ನೂ ಮಟ್ಟ ನಾಷ್ಟ ಇಲ್ಲ ನಮ್ದು. ಈಗ ಇಲ್ಲೇ ಲೆಫ್ಟ್ ಹೊಡಿಬೇಕು. ಇದ ರೋಡ ಸೀದಾ ಸಿದ್ದಾಪುರಿಗೆ. ಇಲ್ಲಿ ಒಂದು ಹೋಟೆಲ್ ಐತಿ. ನೋಡೋಣ ಗಾಡಿ ನಿಲ್ಸೋಕೆ ಜಾಗ ಇದ್ರೆ ನಿಂದಿರ್ಸಿ ನಾಷ್ಟ ಮಾಡಿ ಹೋದ್ರ. ಇಲ್ಲೇ ಎಲ್ಲರ ಸೈಡ್ ಇಲ್ಲೇ ನೋಡ್ರಿ. ಫೈನಲ್ ಆಗಿ 12:20 ಆತ. ಸಿದ್ದಾಪುರ ರೀಚ್ ಅದೇ. ಈಗ ಇದು APMCಗೆ ಹೋಗಿ ಖಾಲಿ ಮಾಡ್ಬೇಕು. ಬರ್ರಿ ಹೋಗೋಣ. ಇದು TSS ಸೇಮ್ ಅಂತದ. ಎಲ್ಲಿ ಶಿರ್ಸಿ ಒಳಗೆ ಖಾಲಿ ಮಾಡಿದ್ಯಲ್ಲ ಅಂತದ ಇದು. ಬರ್ರಿ ಹೋಗೋಣ. ಇದು ಮೊದಲು ಸಿದ್ದಾಪುರ TSSಗೆ ರೀಚ್ ಅದೇ. ಇಲ್ಲೇ ಕೇಳೋಣ ಗಾಡಿಯಲ್ಲೇ ಖಾಲಿ ಮಾಡ್ತಾರ ಏನು ತಾನಂತಂತೇಳಿ.
ಫೈನಲ್ ಆಗಿ ಇದು TSSಗೆ ಬಂದೇನೀಗ. ಗಾಡಿ ಹಚ್ಚನತ್ತಾರ ಈಗ ಅವ್ರು. ಅದೊಂದು ಇಲ್ಲಿ ಟಮ್ ಗಾಡಿ ಐತಿ, ಆ ಗಾಡಿ ತೆಗೆದುಕೊಳ್ಳೆ ನಾವು ಗಾಡಿ ಹಾಕ್ಬೇಕಿದ್ದಲ್ಲಿ ಇಲ್ಲೇ ಇಳಿಸ್ಬೇಕು. ಈಗ ಅನ್ಲೋಡ್ ಮಾಡ್ಬೇಕು. ಈ ಗಾಡಿ ತೆಗೆದುಕೊಳ್ಳೇನೆ ನಮ್ಮ ಗಾಡಿ ಹಾಕ್ಬೇಕಲ್ಲಿ. ಹಾಕಿ ಬಡಾನ ಒಂದು 2 ಪೀಸ್ ಅದಾವೆ, ಇಳಿಸಿ ಹೋಗೋದ್ರಾತ. ಫೈನಲ್ ಆಗಿ ಸಿದ್ದಾಪುರ ಖಾಲಿ ಆತ. ಇಲ್ಲೇ TSS ಖಾಲಿ ಮಾಡಿದೆ. ಇಲ್ಲೇ ಗಾಡಿ ಹಚ್ಚೀನಿ. ಈಗ ಇಲ್ಲೇ ಹೋಟೆಲ್ ಐತಿ, ಇಲ್ಲೇ ಊಟ ಮಾಡಿ ಇಲ್ಲಿಂದ ಬಿಟ್ರಾತ. ಕರೆಕ್ಟ್ 1 ಗಂಟೆ ಆಯ್ತು ಈಗ ಟೈಮ್. ಅದ್ರ ಸಂಬಂಧ ಹಾಗೆ ಊಟಕ್ಕೆ ಬಂದೀನಿ. ಈಗ ಊಟ ರೆಡಿ ಮಾಡಾಕತ್ತಾರ ಇಲ್ಲಿ. ಟೈಮ್ 1:25 ಆಯ್ತು. ಈಗ ಊಟ ಅಂತೂ ಆಯ್ತು ನಮ್ದು ಇಲ್ಲೇ. ಎಲ್ಲಿಪ್ಪ ಸಿದ್ದಾಪುರ ಒಳಗೆ ಎಲ್ಲಿ ಖಾಲಿ ಮಾಡಿದ್ದೆ ಅಲ್ಲೇ ಊಟದ ಹೋಟೆಲ್ ಇತ್ತು. ಬೆಳಗ್ಗೆ ನಾಷ್ಟನೂ ಕರೆಕ್ಟ್ ಆಗಿದ್ದಿಲ್ಲ ನಮ್ದು. ಅದ್ರ ಸಂಬಂಧ ಊಟ ಅಂತೂ ಆಯ್ತು. ಈಗ ಇಲ್ಲಿಂದ ಸೀದಾ ಸಾಗರ ನೆಕ್ಸ್ಟ್ ಪಾಯಿಂಟ್ ನಮ್ದು. ಇಲ್ಲಿಂದ ಒಂದು 35 ಕಿಲೋಮೀಟ್ರ್ ಐತಿ. ಸಾಗರದೊಳಗೆ ನಮಗೆ 2 ಪಾಯಿಂಟ್ ಅದಾವೆ. ಈಗ ಅನ್ರೋಲ್ ಮಾಡುವ ಬರ್ರಿ ಹೋಗೋಣ ಸೀದಾ. ನೋಡ್ರಿ ಸಿದ್ದಾಪುರ ಒಳಗೆ ಇರೋದು TSS APMC ಒಳಗೆ ಐತಿದೆ. ಈಗ ಇಲ್ಲಿ ಖಾಲಿ ಮಾಡಿದೆ, ಒಂದು ಶಿರ್ಸಿ ಒಳಗೆ ಖಾಲಿ ಮಾಡಿದೆ. ಈಗ ಇಲ್ಲಿಂದ ಸೀದಾ ಹೋಗೋನಿಗೆ ಸಾಗರ ಕಾಂತತ್ತಿದೆ. ಸಿದ್ದಾಪುರ ಒಳಗೆ ಸಿದ್ದಾಪುರಿಂದ ಸಾಗರಕ್ಕೆ ಹೋಗೋ ರೋಡ್ ಇದೆ. ಮೇನ್ ರೋಡಿಗೆ ಟಚ್ ಆಗೇನೀಗ. ಇಲ್ಲಿಂದ ಕರೆಕ್ಟ್ ನಮ್ಮ 36 ಕಿಲೋಮೀಟ್ರ್ ಐತಿ ಹೋಗೋದು. ಬರ್ರಿ ಈಗ ಹೋಗೋಣ. ನಾಷ್ಟಪ್ಪ ಮಳೆ ಮಾಡಂಕಾರ ಐತಿ ಸಿಕ್ಕಾಪಟ್ಟಿ. ಬೆಳಗ್ಗೆಯಿಂದನೇ ಹಿಂಗೈತಿ. 1ನೇ ಪಾಯಿಂಟ್ ಸದ್ಗುರು ಒಂದು ಪೀಸ್ ಐತಿ ಇರೋದು ಮೆಟ್ರಸ್. ಅದನ್ನು ಖಾಲಿ ಮಾಡೋಕೆ ಒಂಟೆನಿಗೆ ಇಲ್ಲೇ ಐತಿದೆ. ಸಾಗರ್ ರೋಡಿಗೆ, ಇದು ಶಿವಮೊಗ್ಗ ರೋಡಿಗೆ HB ಪೆಟ್ರೋಲ್ ಪಂಪ್ ಹಿಂದೆ ಸದ್ಗುರು ಟೆಲಿ. ಫೈನಲ್ ಆಗಿ ಸಾಗರದಾಗ ಇದು 2ನೇ ಪಾಯಿಂಟ್ ಇದು ಖಾಲಿ ಆಯ್ತು. ಎಲ್ಲ ಮಟ್ರಲ್ಲಿ ಇಲ್ಲಿ ಲಿಫ್ಟಿಗೆ ಏರ್ಕೊಂಡಾರ ಈಗ ಅವ್ರೆ. ಲಿಫ್ಟಿಂದ ಮ್ಯಾಗ ಹೋಯ್ತಾರ. ಪೂರ ನಮ್ಮ ಗಾಡಿ ಖಾಲಿ ಆಯ್ತು. ಬರ್ರಿ ಇಲ್ಲಿಂದ ಸೀದಾ ಹುಬ್ಳಿಗೆ ಹೋಗೋಣ. ಸಾಗರ ಖಾಲಿ ಮಾಡಿ ಅಲ್ಲಿಂದ ನಾಸ್ಟಾಪಿಗೆ ಎಲ್ಲಿ ಮಠ ಬಂದಿನಪ್ಪ ಅಂದ್ರೆ ಕರೆಕ್ಟ್ ಈಗ ಹಾನಗಲ್ ರೀಚ್ ಆಗೀನಿ. ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಜಲ್ದಿ ಹೋಗ್ಬೇಕು. ಕಂಪ್ನಿ ಗಾಡಿ ಲೋಡ್ ಆಗ್ತಾವೆ. ಯಾಕಂದ್ರೆ ಇವತ್ತು 31ನೇ ತಾರೀಕಲ್ಲ ಮಂತ್ ಎಂಡ್. ನಾಳೆ 1ನೇ ತಾರೀಕು ಗೌರ್ಮೆಂಟ್ ಹಾಲಿಡೇ ಇರೋದ್ರ ಸಂಬಂಧ ನಮ್ದು ಬಂದಿರ್ತದೆ ಕಂಪ್ನಿ. ಅದ್ರ ಸಂಬಂಧ ಬರ್ರಿ ಈಗ ಹೋಗೋಣ. ಈಗ ಕರೆಕ್ಟ್ 5 ಗಂಟೆಗೆ ಐತಿ. ಹಾನಗಲ್ ರೀಚ್ ಆಗಿ ನಾನು ನಾಷ್ಟ ಬಂದೀನಿ. ಈಗ ಅಲ್ಲಿಂದ ಟ್ರಾಫಿಕ್ ಆಕೈತಿ ಹಾನಗಲ್ ಒಳಗೆ. ಇದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಪಾರ್ ಮಾಡ್ಕೊಂಡು ಜಲ್ದಿ ಹೋಗ್ಬೇಕು ಇಲ್ಲಿಂದ. ಕರೆಕ್ಟಾಗಿ ಈಗ ಟೈಮ್ 5:30 ಆಯ್ತು. ಎಲ್ಲಿ ಬಂದೇನಪ್ಪ ಅಂದ್ರೆ ಹಾನಗಲ್ ಟೋಲ್ ಇದೆ. ಹಾನಗಲ್ಗೆ ಆಗಿದ್ದು ಹೊಸ ಟೋಲ್ ಇದೆ. ಇದೇ ಟೋಲ್ನಾಗ ಈಗ ನಾವು ಸೆಕೆಂಡ್ ಟೈಮ್ ಇರ್ಬೋದು ಪಾಸ್ ಆಗತ್ತಿದ್ದೀಗ. ಬರ್ರಿ ಇದೊಂದು ಟೋಲ್ ಒಂದು ನಮಗೆ ಎಕ್ಸ್ಟ್ರಾ ಹತ್ತು ಇವತ್ತೆ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಟೋಲ್ ಪಾರ್ ಮಾಡ್ಕೊಂಡು ಹೋಗೋಣಂತ ಇಲ್ಲಿಂದ. ಟೈಮ್ ಈಗ ಕರೆಕ್ಟ್ 6:30 ಆಯ್ತು. ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಈಗ ತಡಸ್ ಕ್ರಾಸ್ ದಾಟಿ ಮೇನ್ ಬೈಪಾಸಿಗೆ ಟಚ್ ಆಗಕ್ಕೆ ಬಂದೀನಿ. ಸರ್ವಿಸ್ ರೋಡ್ ಇದೆ ಇಲ್ಲಿ ಕಾಂತತ್ ನೋಡ್ರಿ. ಮೇನ್ ಬೈಪಾಸ್ ಬಾಜು ಅದ ಬೈಪಾಸಿಗೆ ಹೋಗಿ ಟಚ್ ಆಗಿ ಹೋಗೋನಿಗೆ ಸೀದಾ ಕಂಪ್ನಿಗೆ ಫೋನ್ ಹಚ್ಚಿದ್ದೆ ರಂಜಾನಾಗೆ. ಅವ ಬಾಪ ಜಲ್ದಿ ಗಾಡಿ ಲೋಡಿಂಗ್ ಆಗತ್ತವ ಅಂತ ತಂದಾನೆ. ಅದಕ್ಕೆ ಈಗ ಆದಷ್ಟು ನಾವು ಜಲ್ದಿ ಹೋಗೋಣ. ಈಗ ಹೈವೇ ಟಚ್ ಅದೇ ನಾನು. ಬರ್ರಿ ಹೋಗೋಣ. ಇನ್ನೊಂದು ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಲೆಕ್ಕ ನಮಗೆ. ಒಂದು 15-20 ನಿಮಿಷದಾಗ ಹೋಗ್ಬೋದು. ಬರ್ರಿ ಹೋಗೋಣ.